ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಎಜುಕೇಷನ್ ಲೋನ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಎಂಜಿನಿಯರಿಂಗ್ ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಎಂದರೆ ಶಿಕ್ಷಣಕ್ಕಾಗಿಯೇ ದೊಡ್ಡ ಮೊತ್ತವನ್ನು ತೆಗೆದಿಡಬೇಕಾದ ಪರಿಸ್ಥಿತಿ ಇದೆ. ಇದರಿಂದಾಗಿ ಉನ್ನತ ಶಿಕ್ಷಣವನ್ನು ಪಡೆಯುವುದು ಒಂದು ದೊಡ್ಡ ವರ್ಗಕ್ಕೆ ದುಸ್ತರವಾಗಿಬಿಟ್ಟಿದೆ. ಉನ್ನತ ಶಿಕ್ಷಣಕ್ಕೆ ಹಣವನ್ನು ಹೊಂದಿಸೋದಕ್ಕೆ ಎಜುಕೇಷನ್ ಲೋನ್ ಒಂದು ಉತ್ತಮವಾದ ಸಾಧನವಾಗಿದೆ. ಶಿಕ್ಷಣದ ಸಾಲವನ್ನು ಮಾಡೋದು ಜೀವನವನ್ನು ಬದಲಾಯಿಸೋದಕ್ಕೆ ಇವತ್ತು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಂತಾನೆ ಇದನ್ನು ಹೇಳಬಹುದು. ಹಾಗಾಗಿ ಎಜುಕೇಷನ್ ಲೋನನ್ನು ಲಘುವಾಗಿ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಮುನ್ನೆಚ್ಚರಿಕೆ ಇಲ್ಲದೆ ಪ್ರತಿಯೊಂದು ಅಂಶವನ್ನು ಪರಿಗಣಿಸದೆ ಲೋನನ್ನು ಮಾಡೋದು ಮುಂದೆ ನಿಮಗೆ ದೊಡ್ಡ ತಲೆನೋವಾಗಿಯೂ ಕೂಡ ಕಾಡಬಹುದು. ನೋಡಿ, ಕೋವಿಡ್ ನಂತರ ಶಿಕ್ಷಣ ಸಾಲಗಳಲ್ಲಿ ಏಕಾಏಕಿ ಏರಿಕೆ ಕಂಡುಬಂದಿದೆ. ರಿಸರ್ವ್ ಬ್ಯಾಂಕಿನ ಅಂಕಿಅಂಶಗಳ ಪ್ರಕಾರ ಶಿಕ್ಷಣ ಸಾಲಗಳಲ್ಲಿ ವಾರ್ಷಿಕವಾಗಿ ಶೇಕಡ 20.6ರಷ್ಟು ಬೆಳವಣಿಗೆ ಕಂಡುಬಂದಿದೆ. ಹಣಕಾಸು ವರ್ಷ 2024 ಅಕ್ಟೋಬರ್ ವೇಳೆಗೆ ಇದು 1,10,715 ಕೋಟಿ ರೂಪಾಯಿ ತಲುಪಿದೆ. ಶಿಕ್ಷಣ ಸಾಲದಲ್ಲಿನ ಈ ಬೆಳವಣಿಗೆ ಕಳೆದ 5 ವರ್ಷಗಳಲ್ಲಿ ಅತ್ಯಧಿಕವಾಗಿದೆ. 2022-23 ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ 96,853 ಕೋಟಿ ರೂಪಾಯಿ ಮೌಲ್ಯದ ಶಿಕ್ಷಣದ ಸಾಲವನ್ನು ವಿತರಿಸಲಾಗಿತ್ತು. ಈ ವೇಳೆ ಶೇಕಡ 12.3ರಷ್ಟು ಬೆಳವಣಿಗೆಯನ್ನು ಕಂಡಿತ್ತು. ಹಾಗಿದ್ರೆ ಎಜುಕೇಷನ್ ಲೋನ್ ಮುಂದೆ ದೊಡ್ಡ ತಲೆನೋವಾಗಿ ಕಾಡಬಾರದು ಅಂದರೆ ನಾವು ಏನು ಮಾಡಬೇಕಾಗುತ್ತೆ? ಈ ವಿಷಯಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಶಿಕ್ಷಣ ಸಾಲವನ್ನು ತೆಗೆದುಕೊಳ್ಳುವ ಮೊದಲು ವಿದ್ಯಾರ್ಥಿಗಳು ಎಲ್ಲ ರೀತಿಯ ವೆಚ್ಚಗಳನ್ನು ಅಂದಾಜು ಮಾಡಬೇಕು. ಕಾಲೇಜು ಅಥವಾ ಕೋರ್ಸ್ ಶುಲ್ಕದ ಜೊತೆಗೆ ಇತರೆ ವೆಚ್ಚಗಳಾದ ಟ್ರಾವೆಲ್, ಅಧ್ಯಯನಕ್ಕಾಗಿ ಬಳಸುವ ಸಾಧನಗಳ ವೆಚ್ಚ, ಜೀವನ ನಿರ್ವಹಣೆಯ ವೆಚ್ಚ ಹಾಗೂ ಸ್ಟಡಿ ಮೆಟೀರಿಯಲ್ ವೆಚ್ಚ ಇವೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಸಾಲವನ್ನು ತೆಗೆದುಕೊಳ್ಳುವ ಮೊದಲು ಒಂದು ಹಂತದ ರಿಸರ್ಚ್ ಮಾಡೋದು ಕೂಡ ತುಂಬಾ ಮುಖ್ಯ. ಅನೇಕ ಬ್ಯಾಂಕುಗಳು ಆನ್ಲೈನ್ನಲ್ಲಿಯೇ ಸ್ಟೂಡೆಂಟ್ ಲೋನ್ ಕ್ಯಾಲ್ಕುಲೇಟರನ್ನು ಪರಿಚಯಿಸಿದ್ದು ಇದರ ಮುಖೇನವೂ ಕೂಡ ಸಂಪೂರ್ಣ ವೆಚ್ಚವನ್ನು ಅಂದಾಜು ಮಾಡಿಕೊಳ್ಳಬಹುದು. ಸಾಲವನ್ನು ತೆಗೆದುಕೊಳ್ಳುವ ಮೊದಲು ವಿದ್ಯಾರ್ಥಿಗಳು ಅವರು ಪ್ರವೇಶ ಪಡೆಯುವುದಕ್ಕೆ ಬಯಸುವ ಸಂಸ್ಥೆಯ ಪ್ಲೇಸ್ಮೆಂಟ್ ಹಿಸ್ಟ್ರಿ ಹೇಗಿದೆ ಅನ್ನೋದನ್ನು ನೋಡಿಕೊಳ್ಬೇಕು. ಸಾಲವನ್ನು ತೆಗೆದುಕೊಳ್ಳಬೇಕಿದ್ದರೆ ಮರುಪಾವತಿಯ ವೇಳಾಪಟ್ಟಿ ಸಹ ಮುಖ್ಯ ಆಗುತ್ತೆ. ಒಂದು ವೇಳೆ ಶಿಕ್ಷಣ ಪೂರೈಸಿದ ತಕ್ಷಣಕ್ಕೆ ಕೆಲಸ ದೊರೆಯದಿದ್ದರೆ ಆಗ ಸಮಸ್ಯೆ ಎದುರಾಗಬಹುದು. ಸಾಲದ ಮೇಲಿನ EMI ತಲೆನೋವಾಗಿ ಡ್ಯೂ ಆಗಬಹುದು. ಇದು ಮುಂದೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರಬಹುದು ಮತ್ತು ಭವಿಷ್ಯದಲ್ಲಿ ನೀವು ಸುಲಭವಾಗಿ ಸಾಲವನ್ನು ಪಡೆಯುವುದಕ್ಕೆ ಅಡ್ಡಗಾಲು ಆಗಿಬಿಡಬಹುದು. ಶಿಕ್ಷಣ ಸಾಲದ ಮೊತ್ತವನ್ನು ನಿಜವಾಗಿಯೂ ಅಗತ್ಯವಿರುವಷ್ಟು ಮಾತ್ರ ತೆಗೆದುಕೊಳ್ಳಬೇಕು. ಹೆಚ್ಚಿನ ಸಾಲದ ಮೊತ್ತ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ EMI ಬೀಳುತ್ತೆ. ಇದು ಹೆಚ್ಚಿನ ಬಡ್ಡಿಗೆ ಕಾರಣ ಆಗುತ್ತೆ. EMI ಕ್ಯಾಲ್ಕುಲೇಟರ್ನ ಬಳಸ್ಕೊಂಡ್ರೆ ನಿಮಗೆ ಸರಿಯಾದ ಒಂದು ಐಡಿಯಾ ಸಿಗಬಹುದು. ನೋಡಿ, ಬೇರೆ ಬೇರೆ ಬ್ಯಾಂಕುಗಳು ಶಿಕ್ಷಣದ ಸಾಲದ ಮೇಲೆ ನೀಡಿರುವ ಆಫರ್ಗಳನ್ನು ಹೋಲಿಕೆ ಮಾಡದೇ ಇದ್ದರೆ ನಿಮಗೆ ನಷ್ಟ ಆಗುತ್ತೆ. ಉದಾಹರಣೆಗೆ, ಸಾಮಾನ್ಯವಾಗಿ ಖಾಸಗಿ ಬ್ಯಾಂಕುಗಳಿಗೆ ಹೋಲಿಸಿದರೆ ಸರ್ಕಾರಿ ಬ್ಯಾಂಕುಗಳ ಸಾಲದ ಮೇಲಿನ ಬಡ್ಡಿ ಕಡಿಮೆ ಇರುತ್ತೆ. ಶಿಕ್ಷಣದ ಸಾಲ ಬೇಕು ಅನ್ನೋರಿಗಾಗಿಯೇ ಸರ್ಕಾರ ವಿದ್ಯಾಲಕ್ಷ್ಮಿ ಪೋರ್ಟಲನ್ನು ಪರಿಚಯಿಸಿದೆ. www.vidyalakshmi.co.in ಭೇಟಿ ನೀಡಿ ನೀವು ಅಲ್ಲಿ ಮಾಹಿತಿಯನ್ನು ಪಡ್ಕೋಬಹುದು. ಇಲ್ಲಿ ನೋಂದಾಯಿಸಿಕೊಂಡು ವಿವಿಧ ಬ್ಯಾಂಕುಗಳ ಬಡ್ಡಿ ದರಗಳನ್ನು ಹೋಲಿಕೆ ಮಾಡಬಹುದು. ಇದಲ್ಲದೆ ಈಗಾಗಲೇ ಶಿಕ್ಷಣದ ಸಾಲವನ್ನು ತೆಗೆದುಕೊಂಡ ಜನರ ಜೊತೆನೂ ಕೂಡ ನೀವು ಮಾತುಕತೆಯನ್ನು ನಡೆಸಿದರೆ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಬಹುದು. ಭಾರತ ಮತ್ತು ವಿದೇಶಗಳಲ್ಲಿ ಅಧ್ಯಯನವನ್ನು ಮಾಡೋದಕ್ಕೆ ನೀವು ಕ್ರಮವಾಗಿ 10 ಲಕ್ಷ, 20 ಲಕ್ಷ ಗರಿಷ್ಠ ಸಾಲವನ್ನು ಪಡೆಯಬಹುದು. ಬ್ಯಾಂಕುಗಳು ಮತ್ತು NBFCಗಳು ಪ್ರತಿಷ್ಠಿತ ಸಂಸ್ಥೆಗಳಾದ IIMಗಳು ಮತ್ತು IITಗಳ ಕೋರ್ಸ್ಗಳನ್ನು ತೆಗೆದುಕೊಳ್ಳುವವರಿಗೆ ಇದಕ್ಕಿಂತ ಹೆಚ್ಚಿನ ಸಾಲವನ್ನು ನೀಡ್ತವೆ. ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟ್ ಹೇಳುವಂತೆ ಶಿಕ್ಷಣದ ಸಾಲಗಳ ಮರುಪಾವತಿ ಅವಧಿ 15 ವರ್ಷಗಳವರೆಗೆ ಇರುತ್ತೆ. ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಯನವನ್ನು ಮಾಡೋರಿಗೆ 40 ಲಕ್ಷ ರೂಪಾಯಿಗಳವರೆಗಿನ ಶಿಕ್ಷಣದ ಸಾಲಗಳಿಗೆ ಯಾವುದೇ ಕೊಲ್ಯಾಟ್ರಲ್ ಅಂದರೆ ಅಡಮಾನದ ಅಗತ್ಯತೆ ಇರಲ್ಲ. ಭಾರತದಲ್ಲಿ ಗರಿಷ್ಠ ಅಂದರೆ 1.25 ಕೋಟಿ ರೂಪಾಯಿ ಎಜುಕೇಷನ್ ಲೋನ್ ಸಿಗಬಹುದು. ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಮುಂದಾದರೆ 1.5 ಕೋಟಿ ರೂಪಾಯಿ ಗರಿಷ್ಠ ಸಾಲ ಸಿಗಬಹುದು. ಸಾಲ ಮಂಜೂರಾಗಬೇಕಿದ್ರೆ ಒಬ್ಬ ಗ್ಯಾರಂಟರ್ ಅಗತ್ಯ ಸಹ ಇಲ್ಲಿ ಬರುತ್ತೆ. ಇನ್ನು bankbazaar.com ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇಕಡ 8.15ರಿಂದ ಶೇಕಡ 11.15ರ ಬಡ್ಡಿ ದರದಲ್ಲಿ ಶಿಕ್ಷಣದ ಸಾಲಗಳನ್ನು ನೀಡುತ್ತಿದೆ. ಆದರೆ ಬ್ಯಾಂಕ್ ಆಫ್ ಬರೋಡಾ ಶೇಕಡ 8.55ರಿಂದ ಶೇಕಡ 12.50ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಿದೆ. ಹಾಗೆಯೇ HDFC ಬ್ಯಾಂಕ್ನ ಶಿಕ್ಷಣದ ಸಾಲದ ಬಡ್ಡಿ ದರ ಶೇಕಡ 9.50ಯಿಂದ ಪ್ರಾರಂಭ ಆಗುತ್ತೆ. ಆದರೆ ICICI ಬ್ಯಾಂಕ್ನ ಬಡ್ಡಿ ದರ ಶೇಕಡ 9.50ಯಿಂದ 14.75ರಷ್ಟಿದೆ. ಅನೇಕ ಬ್ಯಾಂಕುಗಳು ಸಂಸ್ಕರಣಾ ಶುಲ್ಕ ಅಂದರೆ ಪ್ರಾಸೆಸಿಂಗ್ ಫೀಯನ್ನು ಕೂಡ ವಿಧಿಸ್ತವೆ.
ಸಾಲದ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಡಾಕ್ಯುಮೆಂಟ್ಗಳಿಗೆ ಸಹಿ ಹಾಕಿದರೆ ಮುಂದೆ ನೀವು ಸಮಸ್ಯೆಗೆ ಸಿಲುಕಬೇಕಾಗಬಹುದು. ಇಲ್ಲಿ ನೀವು ಬಡ್ಡಿ ದರವನ್ನು ಮಾತ್ರ ಪರಿಗಣಿಸಬಾರದು, ಆದರೆ ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳಬೇಕು. ಈ ಪ್ರಾಸೆಸಿಂಗ್ ಫೀ, ರೀಪೇಮೆಂಟ್ ಆಪ್ಷನ್, ಪ್ರೀಪೇಮೆಂಟ್ ಪೆನಾಲ್ಟಿ ಜೊತೆಗೆ ಕೊಲ್ಯಾಟ್ರಲ್ನಂತಹ ಅಂಶಗಳಿಗೂ ಕೂಡ ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತೆ. ಶಿಕ್ಷಣ ಸಾಲಗಳ ಮರುಪಾವತಿ ಸಾಮಾನ್ಯವಾಗಿ ನೀವು ಉದ್ಯೋಗ ಪಡೆದುಕೊಂಡ 6 ತಿಂಗಳ ನಂತರ ಅಥವಾ ಕೋರ್ಸ್ ಮುಗಿದ 1 ವರ್ಷದ ನಂತರ ಪ್ರಾರಂಭ ಆಗುತ್ತೆ. ಆದರೆ ನೀವು ಕಾಲೇಜು ಶುಲ್ಕವನ್ನು ಸಲ್ಲಿಸಿದ ಕ್ಷಣದಿಂದ ಬಡ್ಡಿ ಪ್ರಾರಂಭ ಆಗಿಬಿಡುತ್ತೆ. ಇದು ನಿಮ್ಮ ಅಸಲು ಮೊತ್ತವನ್ನು ಸೇರಿಸಿಕೊಳ್ತದೆ. ಆದ್ದರಿಂದ 6 ತಿಂಗಳು ಅಥವಾ 1 ವರ್ಷ ಕಾಯ್ದೆ ಸಾಧ್ಯವಾದಷ್ಟು ಬೇಗ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಪ್ರಾರಂಭ ಮಾಡೋದರಿಂದ ಸಾಲದ ಹೊರೆ ಕಡಿಮೆ ಮಾಡ್ಕೋಬಹುದು. ಸಾಲ ಮರುಪಾವತಿಯಲ್ಲಿ ನೀವು ಶಿಸ್ತನ್ನು ಕಾಯ್ದುಕೊಳ್ಬೇಕು. ನೀವು ಸಕಾಲಿಕವಾಗಿ ಮರುಪಾವತಿಯನ್ನು ಮಾಡಬೇಕು. ಸಾಲದ ಮರುಪಾವತಿ ತಪ್ಪಿಸಿದರೆ ಮುಂದೆ ಭಾರಿ ದಂಡವನ್ನು ತೆರಬೇಕಾಗಿ ಬರಬಹುದು. ದೀರ್ಘಕಾಲದವರೆಗೆ ಕಂತು ಪಾವತಿಸುವುದಕ್ಕೆ ಸಾಧ್ಯವಾಗದಿದ್ದರೆ ಸಾಲದ ಹೊರೆ ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ. ಶಿಕ್ಷಣ ಸಾಲ ನಿಮ್ಮ ವೃತ್ತಿ ಜೀವನವನ್ನು ನಿರ್ಮಿಸುವುದರ ಜೊತೆಗೆ ತೆರಿಗೆ ಸಹ ಉಳಿಸುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ತೆಗೆದುಕೊಂಡ ಸಾಲಗಳ ಮೇಲೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80E ಅಡಿಯಲ್ಲಿ ತೆರಿಗೆಯ ಬೆನಿಫಿಟ್ ನಿಮಗೆ ಲಭ್ಯವಿದೆ. ಈ ಸಾಲ ನಿಮ್ಮದೇ ಆಗಿರಬಹುದು, ನಿಮ್ಮ ಮಕ್ಕಳದ್ದಾಗಿರಬಹುದು, ಇಲ್ಲವೇ ನಿಮ್ಮ ಸಂಗಾತಿಯದ್ದೂ ಆಗಿರಬಹುದು. ತೆರಿಗೆ ಕಡಿತದ ಸೌಲಭ್ಯ ಶಿಕ್ಷಣ ಸಾಲಗಳ ಮೇಲಿನ ಬಡ್ಡಿಗೆ ಸಿಗುತ್ತೆ. ಇಲ್ಲಿ ಯಾವುದೇ ಮಿತಿ ಸಹ ಇರೋದಿಲ್ಲ. ಇಲ್ಲೊಂದು ಮುಖ್ಯವಾದ ಅಂಶವನ್ನು ನೀವು ಗಮನಿಸಬೇಕಾಗುತ್ತೆ. ತೆರಿಗೆ ಕಡಿತದ ಲಾಭ EMI ಪ್ರಾರಂಭದಿಂದ ಮೊದಲ 8 ವರ್ಷಗಳವರೆಗೆ ಮಾತ್ರ ಲಭ್ಯ ಇರುತ್ತೆ. ಹಾಗಾಗಿ 8 ವರ್ಷಗಳ ಅವಧಿಯಲ್ಲೇ ಸಂಪೂರ್ಣ ಸಾಲ ಮರುಪಾವತಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು ತುಂಬಾ ಒಳಿತು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.